ಮನವಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಳ್ಳಿಕನೂರು ಗ್ರಾಮದಲ್ಲಿ ಗ್ರಾಮಸ್ಥರು ಜಮೀನಿಗೆ ಹೋಗುವ ದಾರಿಗಾಗಿ ಪರದಾಟ. ಬಳ್ಳಿಕನೂರು ಗ್ರಾಮದಲ್ಲಿ ನಕಾಶೆ ದಾರಿ ಹಾಗೂ ಆಲಿರುವ ದಾರಿಯ ವ್ಯವಸ್ಥೆಯನ್ನ ಮಾಡಿಕೊಡುವ ಬಗ್ಗೆ ಕಡೂರು ತಹಸೀಲ್ದಾರ್ ಅವರಿಗೆ ದೂರನ್ನ ನೀಡಿದ್ದರು. ಇದುವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವ ಬಗ್ಗೆ ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಿಕನೂರು ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ 1/3ರ ಭೂಮಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ರೈತರು ಜಮೀನುಗಳಿಗೆ ತೆರಳುತ್ತಿದ್ದು, ಜಮೀನು ಬಳ್ಳಿಕನೂರು ಗ್ರಾಮದ 1/3 ಎಂಬುವವರು ನಮ್ಮ ಜಮೀನಿಗೆ ಸೇರಿದ ಜಾಗವೆಂದು ದಾರಿಯನ್ನ ಬಿಡುವುದಿಲ್ಲ ಎಂದು ಅಡ್ಡಿಯನ್ನ ಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಜಾಗದಿಂದ ರೈತರು ತಮ್ಮ ಜಮೀನುಗಳಿಗೆ ಓಡಾಡಲು ಅನುಕೂಲವಾಗುವಂತೆ ದಾರಿಯನ್ನ ಬಿಡಿಸಬೇಕು, ಇಲ್ಲವಾದರೆ ಬೇರೆ ನಕಾಶೆ ಜಮೀನುಗಳಿಂದ ದಾರಿಗೆ ಅನುಕೂಲವನ್ನ ಮಾಡಿಕೊಡಬೇಕು ಎಂದು ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ದರು. ತಹಸೀಲ್ದಾರ್ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ನಾವು ಯಾಕಂದ್ರೆ ಇವ್ರದ್ದು ಓನ್ ಪ್ರಾಪರ್ಟಿ, ನಾವು ಅದಕ್ಕೂ ನಮಗೆ ಸಂಬಂಧ ಇಲ್ಲ, ನಾವು ಅಳಿಗೂ ಬರೋಂಗಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ರೋಡಲ್ಲಿ ನಿಂತಿದ್ದೀವಿ. ನಮಗೇನು ನೀವು ಇದು ನೋಡಪ್ಪ ಇಲ್ಲಿ ಓಡಾಡಕ್ಕೆ ನಕಾಶೆ ದಾರಿ ತೋರಿಸಿ ನಾವು ಅಲ್ಲಿ ಕೊಡ್ಬೋದು. ಅಲ್ಲಿವರೆಗೆ ನಾವು ಕೊಡಕ್ಕೆ ನಮಗೆ ರೈಟ್ಸು ಇಲ್ಲ. ತೋರಿಸಿರೋ ಅವ್ರು ಕೇಳಕ್ಕೂ ಬರಲ್ಲ. ನಕಾಶೆ ದಾರಿ ಇಲ್ಲಿ ಕೋರ್ಟ್ ಮಾಡಿದಾರಲ್ಲ, ದುರಸ್ತಿ ಮಾಡುವಾಗ ತಪ್ಪಾಗಿ ದುರಸ್ತಿ ಆಗಿದೆ. ಅದು ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಆದ ನಂತರದಲ್ಲಿ ನಿಮಗೆ ಕ್ರಮ ವಹಿಸಬಹುದು. ಅದು ತಿದ್ದುಪಡಿ ಆಗೋವರೆಗೆ ನಾವು ಓಡಾಡೋಕೆ ಜಾಗ ಬಿಡಿ, ನೀವು ತಿದ್ದುಪಡಿ ಮಾಡಿಸ್ಕೊಡಿ, ನಮಗೆ ಓಡಾಡಕ್ಕೆ ನಿಮಗೆ ದಾರಿ ಮಾಡಿಕೊಡುವ ಜವಾಬ್ದಾರಿ ನಿಮ್ದೇನೆ. ಮತ್ತೆ ಈಗ ಸರ್ ನಾವು ಏನು ಮಾಡ್ಬೇಕಂದ್ರೆ ಈಗ ಅಷ್ಟೇ 40 ಜನ ಬಂದು ನಾವು ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಕುತ್ಕೋಬೇಕಾ? ಅಷ್ಟೇ ಹೇಳ್ರಿ. 40 ಸಂಸಾರದವರು ಬಂದು ನಾವು ಅಲ್ಲಿ ಕುತ್ಕೊಳ್ತೀವಿ. ನಾವು ಓಡಾಡಕ್ಕೆ ದಾರಿ ಇಲ್ಲ. ತಿದ್ದುಪಡಿ ಯಾವ ನಿಮಗೆ ಗೊತ್ತಾಯ್ತು? ರೆಕಾರ್ಡ್ ವೆರಿಫೈ ಮಾಡಿದಾಗ ಗೊತ್ತಾಯ್ತು. 2 ಸರಿ ಬಂದಿದ್ರಲ್ಲ, ಅವ ಮಾಡ್ಲಿಲ್ವಾ? ಅಲ್ಲ ಮಾತ್ರ ಕೊಟ್ಟಿದ್ರಿ, ಇದು ಕೊಟ್ಟಿರ್ಲಿಲ್ಲ. ನಾವು ಅದೆಲ್ಲ ಸಮಸ್ಯೆ ಇತ್ತು, ಅದೆಲ್ಲ ಕೇಳ್ತಾರೆ. ಅದಲ್ಲ ಸರ್, ಮೇಡಮ್ ಪರಿಸರ ಏನ್ ಅದಕ್ಕೆ ಹೇಳಿರೋದು ನಿಮಗೆ ಅಷ್ಟು ಹೇಳಿದ್ರು ಮೇಡಮ್ ಅವ್ರು. ಮತ್ತೆ ಕತೆ ಬಂದಲ್ಲ, ಅದೇ ಹೇಳಿ ನಾವ್ ಏನ್ ಮಾಡ್ಬೇಕು ಬಂದಾಗೆಲ್ಲ ಏನಿಲ್ಲ, ಇವನ್ನ ಕ್ಲಿಯರ್ ಮಾಡಕ್ಕಂತಾನೆ ಬಂದಿರೋದು. ಬನ್ನಿ, ನಂದು 2 ತಿಂಗಳಾಯ್ತು ಬೋರ್ ಕೆಟ್ಟಾಗಿ. ನಾನು ಹೊಲಕ್ಕೆ ಹೋಗಕ್ಕೂ ಇದಕ್ಕೆ ಇಲ್ಲ. ಬರೀ ಇದು ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ನೋಡಿ. ಬನ್ನಿ ಬೇಕಾದ್ರೆ ಇದು ಮಾಡಿ. ಅಲ್ಲಿ ಅಷ್ಟು ಬಾಳೆ 2 ಎಕರೆ ಬಾಳೆ ಅಷ್ಟು ಒಣಗಿ ಬನ್ನಿ. ಬೇಕಾದ್ರೆ ನೀವು ನೋಡಿ, ಅದನ್ನು ಫೋಟೋ ಮಾಡೋದು ಹಾಕ್ಬೇಕ ನೋಡಿ. ಈ ತರ ಅಂತ ಬನ್ನಿ ಬೇಕಾದ್ರೆ ನೋಡಿ. ಮೋಟರ್ ವಜಾ ಆಗ್ಬೇಕು ಅಂತಂದ್ರೆ ಎಷ್ಟು ದಿವಸ ಬೇಕು ವಜಾ ಮಾಡ್ಸಕ್ಕೆ? 3 ತಿಂಗಳಾಯ್ತು. ಎಲ್ಲಿ ನೀವು ದಾರಿ ಮಾಡಿಕೊಡಿ. ಎಷ್ಟು ಅದನ್ನ ಬಿಟ್ಟು ಮಾಡಿದಾರೆ ಅಂತ ಯಾಕೆ ಬೋಗಸ್ ಹೇಳ್ತಿದ್ದೀರಿ ನೀವು? JCB ನಾನು ವಾದ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಲಿಖಿತವಾಗಿ ನಿಮಗೆ ಉತ್ತರ ನಾವು ನೀವು ಜನಸೇವೆ ಮಾಡಕ್ ಇರೋದು ಲಿಖಿತವಾಗಿ ಕೊಡಬಹುದು. ನೀವು ಸುಮ್ನೆ ವಾದ ಮಾಡಿದ್ರೆ ಅದು ಬೇರೆ ಬೇರೆ ತರ ಮಾಹಿತಿನೇ ಆಗ್ಲಿ. ನಾವು ಅದ್ ಲಿಖಿತವಾಗಿ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ನೆ ನೀವೇನ್ ಕೊಡ್ತಾ ಇರೋ ಅಂತ 3 ಹೊತ್ತಿನ ನಾವು ನೋಡ್ತಾ ಇದೀವಿ. 3 ಹೊತ್ತಿನ ನೀವೇನ್ ಕೊಡ್ತಾ ಇರೋ ಮಾಹಿತಿ ನಾವು ನೋಡ್ತಾನೆ ಇದೀವಿ. ಈಗ ಕೊಡ್ತಾ ಇಲ್ಲ, 3 ಹೊತ್ತಿನ ನಾವು ನೋಡ್ತಾನೆ ಇದೀವಿ. ಏನ್ ಕೊಡ್ತಾ ಇರಿ ನೀವು ಅಂತ ನಾನು ಹೇಳ್ತಾ ಇರೋದು. ನೀವು ಕರೆಕ್ಟಾಗಿ ಅದನ್ನ ಲಿಖಿತವಾಗಿ ನೀವು ನಿಮ್ ಕ್ವಶನ್ ಏನು ಅಂತ ನೀವು ಕೊಟ್ರೆ, ಮನವಿ ಕೊಟ್ರೆ ನಮಗೇನು ದಾರಿ ಬೇಕು ಸರ್, ಅಷ್ಟೇ ದಾರಿ ಬೇಕಷ್ಟೇ. ದಾರಿ ಅಷ್ಟೇ ಕೇಳ್ತಾ ಇರೋದು ನಾವು. ಮನವಿ ಗಿನ್ವಿ ನಾವೇನ್ ಕೇಳಲ್ಲ, ದಾರಿ ಅಷ್ಟೇ ಕೇಳಿರೋದು ನಾವು. ದಾರಿ ಮಾಡಿಕೊಡಿ ಅಷ್ಟೇ. ನಮ್ಗೆ ನಾವು ಕೇಳ್ತಾರೆ, ಬೇರೆ ಏನು ಹೇಳಿಲ್ಲ. ಇನ್ನೇನು ಹೇಳ್ಬೋದು ನಾವು? ಅಳ್ತಾ ಮಾಡಿ ಪಟ್ಟಿ ಕೊಟ್ಬಿಡಿ ಸರ್. ಅವ್ರು ಯಾಕೆ ಕೊಟ್ಟೆ ಅಳ್ತಾ ಮಾಡಲ್ಲ, ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ತೋರಿಸ್ಬಿಡ್ರಿ ಅವ್ರಿಗೆ ನಕಾಶೆ ದಾರಿ ಎಲ್ಲಿವರೆಗೂ ಬರುತ್ತೆ, ಯಾರ್ಯಾರು ಒತ್ತುವರಿ ಆದ ತೋರಿಸ್ಬಿಡಿ ಸರ್. ನಮಗೆ ತೋರ್ಸೋದ್ ಬೇಡ, ನೀವು ಬಿಡ್ಸೇ ತೋರಿಸ್ರಿ. ನಮಗೆ ಓಡಾಡಕ್ ದಾರಿ ಅಷ್ಟೇ ಸರ್. ನಾವೇನು ಕೇಳ್ತಾರೆ ಏನು ಕೇಳೋದು ದಾರಿ ಅಷ್ಟೇ ಸರ್. ನಾವು ಇದು ಬೇರೆ ಸರ್. ನಮ್ಗೆ ಅದು ಅದಕ್ಕೆ ಪ್ರಾಪರ್ ಚಾನಲ್ ಆಗಿ ವರದಿ ಅಂತ ಕೊಡ್ಬೇಕಾಗುತ್ತೆ. ಏನಾಗಿದೆ, ತಪ್ಪು ಏನಾಗಿದೆ ಸರ್, ನೀವು ವರದಿ ಕೊಡಿ. ನಾವು ಅಷ್ಟು ಜನ ಬಂದು ಅಲ್ಲಿ ಕೂತ್ಕೊಳ್ತೀವಿ. ವರದಿ ಕೊಟ್ಟು ಇದು ಮಾಡೋರು ನಾವು ಅಷ್ಟು ಬರ್ತೀವಿ. 40 ಜನ ಯಾವತ್ತು ಕೊಡ್ತಾ ಇದೀವಿ. ಅಲ್ಲ, JCB ಬರೋ ತನಕ JCB ಬರಲಿಲ್ಲ, JCB ಬರಲಿಲ್ಲ ಅಂದ್ರಿ. JCB ಬಂದ್ರೆ ಏನು ಮಾತಾಡಂಗಿಲ್ಲ ಮತ್ತೆ ನೀವು. ಡಿಸ್ಕಸ್ ಮಾಡಿ ಇವಾಗ ಬಂದ್ಬಿಟ್ಟು ನೀವು ವರದಿ ಮಾಡ್ಬಿಟ್ಟು 1/3 ಅಂತ ಹೇಳ್ತಾ ಇರೋದು. ನಾವು 1/3 ಕೊಡ್ತೀವಿ. ಈ ಭಾಗಕ್ಕೆ ಹೋಗೋ ಜನಕ್ಕೆ ದಾರಿ ಸರ್. ಅದನ್ನ ಫಸ್ಟ್ ರಿಕ್ವೆಸ್ಟ್ ಹಂಗೆ ಕೊಟ್ರೆ ದಾರಿ ಮಾಡ್ಕೊಡಿ ಸರ್, ಅಷ್ಟೇ. ಬಿಡಿಸ್ಕೊಡ್ಬೇಕು. 3 ಅಂತ ಅಂದ್ಬಿಟ್ರೆ ರೈತರಿಗೆ ಹೆಂಗ್ ಗೊತ್ತಿರುತ್ತೆ? 3 ಅಂತ ಹಾಕಿದಾರೆ, ನೀವು 3 ಎಲ್ಲಿಂದ ಹೋಗ್ತಾನೆ ನೋಡ್ಕೋಬೇಕು ನೀವು.
ಅದೆಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಲಾಸ್ಟ್ ಮಾಡ್ಕೊಂಡ್ಬಿಟ್ರೆ ವರದಿ ದಿವಸ ಕೊಡ್ಬೇಕು. ಏನ್ ಅದು ಮಾಡ್ತಿದ್ರಿ? ಏನಾಗಿದೆ ಅಂತಂದ್ರೆ ಇದ್ರಲ್ಲಿ ಸರ್ ವರದಿ ಎಷ್ಟು ದಿವಸ ಬೇಕು ಸರ್? ಅಲ್ಲ ಇಷ್ಟು ದಿವಸ ನೀವೇನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ವಿ ಏನ್ ಮಾಡ್ತಿದ್ರಿ? ಅದು ಬೇಡ ನಮಗೆ, ಅದು ಬೇಡ. ಇವತ್ತು ನಮಗೆ ಅಲ್ಲ, ಅಲ್ಲ, ಬಿಡಿ. ಅಲ್ಲ, ಈ ಸರ್ ಇಷ್ಟೊಂದು ಬಂದ್ರೆ ಸರ್ ಬೇಡ. ಈಗ ದಾರಿ ಅಷ್ಟು ಟೈಮ್ ಸರ್ ಅಷ್ಟೇ. ಇಷ್ಟು ದಿವಸ ನೀವೇನ್ ಮಾಡ್ತಾ ಇದ್ರಿ? ಈಗ ನಿಮಗೆ ದಾರಿ ಎಲ್ಲಿಂದ ಎಲ್ಲಿವರೆಗೂ ಬೇಕಲ್ವಾ? ಬೇರೆ ಅವರೇ ಹೇಳ್ತೇವೆ. ಈಗ ಇವ್ರದ್ದು ಎಲ್ಲಿಂದ ಎಲ್ಲಿ ಬರುತ್ತೆ ಒಂದ್ಸರಿ ಪೂರ್ತಿ ಅಳತೆ ಮಾಡಿ ಸರ್. ಸುಮ್ನೆ ಹೋಗ್ಬಿಡುತ್ತೆ ಕೆಲಸ. ಯಾಕಂದ್ರೆ ಅದ್ ಕೇಳ್ತಾ ಇರೋದು ಹೆಂಗೆ, ಈಗ ನಾವೇನಾದ್ರು ಇಲ್ಲಿ ಸಮಸ್ಯೆ ಅದು ಮಾಡಿ ಇವತ್ತು ನೀವು ದಾರಿ ಬಿಡಿಸ್ಕೊಂಡು ಹೋಗಿ. ಅದು ಅವಾಗ ಅಲ್ಲಿ ಬಂದಿದ್ದು ಅಲ್ಲಿ ಮುಂದಕ್ಕೆ ಅದು ಈಗ ಊಟ ಮಾಡ್ಬೇಕು, ಹಸಿವಾಯ್ತು, ಈಗ ಊಟ ಮಾಡ್ಬೇಕು. ನಮ್ಮ ಪರಿಸ್ಥಿತಿ ನೀವೇ ಇದ್ದಿದ್ರೆ ಏನ್ ಮಾಡ್ತಿದ್ರು ಸರ್? ಸರ್ ನಾವು ನಕಾಶೆ ಕಂಡ ದಾರಿ ಎಲ್ಲಿ ಹೋಗುತ್ತೆ ಅಂತ ಬೇಕಾದ್ರೆ ಇವ್ರಿಗೆ ತೋರಿಸ್ಬೋದು. ನೀವು ದಾರಿ ಬಿಡಿಸೋ ವಿಚಾರ ತೋರ್ಸ ಆರ ಇದಾರೆ ಸರ್ ಅಲ್ಲಿ ನೋಡ್ತಾರ ಅವರು. ಇವತ್ತು ನನಗೆ ರಿಪೋರ್ಟ್ ಕೊಡ್ತಾ ಅಂತ ಹೇಳ್ಬಿಟ್ಟೆ ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ದೀನಿ ಕಣಪ್ಪ. ಇವಾಗ ಹೇಳಿ ಪರವಾಗಿಲ್ಲ, ನಾನು ನಮ್ಮ ಮುಂದೆ ಹೇಳಿ. ಇಲ್ಲ ಫೋನ್ ಮಾಡಿ ನೀವೇನೆ ನಾನಲ್ಲ ಮಾಡೋದು, ಯೂಸ್ ಮಾಡಬೇಕು. ಫೋನ್ ಮಾಡಿ ಸರ್, ಮಾಹಿತಿನ ಹೇಳಿ. ಮಾಡ್ಕೊಡಿ ಮೇಡಮ್ ಹತ್ರ ಇವ್ರು ರಿಪೋರ್ಟ್ ಇಲ್ಲ ಇವಾಗ ಹೇಳಿ, ನಮ್ಮ ಮುಂದೆ ಹೇಳ್ಸಿ. ಅವ್ರು ಆಮೇಲೆ ನಾನು ಮಾಡೋದು ನೀನೇ ಫೋನ್ ಮಾಡ್ಬೇಕು. ನೀವು ಮಾಡಿ. ನಮ್ಮ ಫೋನ್ ತೆಗಿತಲ್ಲ, ಬ್ಲಾಕ್ ತೆಗಿಲಿಲ್ಲ ಫೋನ್ ಮಾಡಿದೆ ನಾನು, ತೆಗಿಲಿಲ್ಲ.